ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಈ 4 ಪ್ರಾಣಿಗಳನ್ನು ಸಾಕಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಯಾವ ಪ್ರಾಣಿ ಅಂತ ಹೇಳ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನು ಹೋಗೋದಿಲ್ಲ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏನಾದರೂ ನಿಮಗೆ ಏನಾದರೂ ಪ್ರಶ್ನೆ ಕೇಳುವುದಿದ್ರೆ ದಯವಿಟ್ಟು ಕೇಳಬಹುದು. ಹಾಗೆಯೇ ನಾನು ನಿಮ್ಮ ಜೊತೆ ಇರ್ತೇನೆ. ಜೊತೆಗೆ ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸಿದರೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಪ್ರಾಣಿಗಳು ಮನೆಗೆ ಅದೃಷ್ಟವನ್ನು ತರುವಂಥದ್ದು. ಆ ಪ್ರಕಾರವೇ ಈ ಪ್ರಾಣಿಗಳನ್ನು ಮನೆಯಲ್ಲಿ ಸಾಕೋದರಿಂದ ಮನೆಯಲ್ಲಿ ಧನಲಕ್ಷ್ಮಿ ನೆಲೆಸುವಂಥದ್ದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆ ಪ್ರಾಣಿಗಳು ಯಾವುದು? ಹಾಗೆಯೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇರೆಲ್ಲ ವಿಚಾರಗಳ ಜೊತೆಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಮನೆಯಲ್ಲಿ ಸಾಕುವುದು ಕೂಡ ಮನೆಗೆ ಒಳ್ಳೆಯದನ್ನು ಉಂಟು ಮಾಡುತ್ತೆ ಎಂಬುದಾಗಿ ಹೇಳಲಾಗಿದೆ. ಪ್ರಾಣಿಗಳ ಸೇವೆಯಿಂದ ಪುಣ್ಯ ಸಂಪಾದನೆಯನ್ನು ಪಡೆಯಲಾಗುತ್ತೆ ಎಂಬುದಾಗಿ ಹೇಳಲಾಗುತ್ತೆ. ಇದರ ಜೊತೆಗೆ ಕೆಲವೊಂದು ಪ್ರಾಣಿಗಳನ್ನು ಮನೆಯಲ್ಲಿ ಸಾಕೋದರಿಂದ ಕೂಡ ನೀವು ಸಾಕಷ್ಟು ಪುಣ್ಯ ಸಂಪಾದನೆಯನ್ನು, ಅದೃಷ್ಟ ಗಳಿಕೆಯನ್ನು, ಸಂಪತ್ತಿನ ಸಂಪಾದನೆಯನ್ನು ಕೂಡ ಮಾಡಬಹುದಾಗಿದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾದರೆ ನೋಡೋಣ, ಯಾವ ಪ್ರಾಣಿಗಳನ್ನು ಮನೆಯಲ್ಲಿ ಸಾಕಿದರೆ ತುಂಬ ಒಳ್ಳೆಯದಾಗುವಂಥದ್ದು ಅಂತ ನೋಡೋಣ. ಆದರೆ ಅದು ಯಾವ ಥರ ಒಳ್ಳೆಯದು ಮಾಡುತ್ತೆ, ಆ ಥರ ಪ್ರಾಣಿಗಳನ್ನು ಸಾಕಿದರೆ ಯಾವ ಥರ ಮನೆಗೆ ಒಳ್ಳೆಯದಾಗುವಂಥದ್ದು ಅಂತ ನೋಡೋಣ. ಮೊಲ ಸಾಕಿದರೆ ತುಂಬಾ ಒಳ್ಳೆಯದಂತೆ ಮನೆಗೆ. ಮೊಲ ನೋಡೋದಕ್ಕೆ ಮುದ್ದಾಗಿರುತ್ತೆ, ಜೊತೆಗೆ ವೇಗವಾಗಿ ಓಡುವ ಪ್ರಾಣಿ ಕೂಡ ಹೌದು. ವಿಶೇಷ ಎಂದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೊಲವನ್ನು ಹಣದ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುತ್ತೆ. ಪ್ರತಿಯೊಂದು ಪ್ರಾಣಿ, ಪಶು ಹಾಗೂ ವಸ್ತುಗಳ ಸ್ವಾಮಿ ಗ್ರಹ ಇರುವಂಥದ್ದು. ಹಾಗೆಯೇ ಅದೇ ರೀತಿಯಲ್ಲಿ ಮೊಲದ ಸ್ವಾಮಿ ಗ್ರಹ ಚಂದ್ರನಲ್ಲಿ ನೋಡಿರ್ಬೋದು ನೀವು. ರಾತ್ರಿ ಹೊತ್ತಲ್ಲಿ ನೋಡಿದರೆ ಮೊಲದ ಒಂದು ಆಕಾರ ಕಾಣುವಂಥದ್ದು ಚಂದ್ರನಲ್ಲಿ. ಹಾಗೆಯೇ ಮೊಲದ ಸ್ವಾಮಿ ಗ್ರಹ ಚಂದ್ರ ಆಗಿರುವಂಥದ್ದು. ಹಾಗೆಯೇ ಮನೆಯಲ್ಲಿ ಮೊಲವನ್ನು ಸಾಕುವ ಕಾರಣದಿಂದಾಗಿ ಕೇವಲ ನಿಮ್ಮ ಮನೆಯಲ್ಲಿ ಹಣದ ಆಗಮನ ಮಾತ್ರ ಆಗೋದಿಲ್ಲ, ಜೊತೆಗೆ ನಿಮ್ಮ ಗ್ರಹಗತಿಯಲ್ಲಿ ಚಂದ್ರನ ಸ್ಥಾನ ಕೊರತೆಯಿಂದ ಕೂಡಿದರೆ, ಅಂದರೆ ಏನಾದರೂ ದುರ್ಬಲವಾಗಿದ್ದರೆ ಅದು ಕೂಡ ಬಲಿಷ್ಠವಾಗುವಂಥದ್ದು ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು. ಹೀಗಾಗಿ ಮೊಲದ ಸಾಕಾಣಿಕೆಯ ಮೂಲಕ ನೀವು 2 ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಅದು ಯಾವುದಂದರೆ, ಒಂದು ಚಂದ್ರ ಬಲವಾಗುತ್ತಾನೆ, ಇನ್ನೊಂದು ನಿಮ್ಮ ಮನೆಗೆ ಲಕ್ಷ್ಮಿ ಆಗಮನ ಆಗಬಹುದು. ಹಾಗೆಯೇ ಆಮೆಯನ್ನು ಕೂಡ ನೋಡಿ ನಾನು ಹೇಳ್ತೇನೆ, ಆಮೇಲೆ ಇದನ್ನು ಮೊದಲಿಂದಾಗಿ ಹೇಳ್ತೇನೆ ಆಮೆಯನ್ನು ಸಾಕೋದು ಏನಾಗುತ್ತೆ ಅಂತ. ಹಣದ ಪ್ರತೀಕವಾಗಿರುವಂಥ ಆಮೆ ಸಂಪತ್ತಿನ ಅಧಿದೇವತೆ ಆಗಿರುವಂಥ ಲಕ್ಷ್ಮಿಯ ಸಂಕೇತ ಎಂಬುದಾಗಿ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತೆ. ಸಾಕಷ್ಟು ಬಾರಿ ನೀವು ಗಮನಿಸಿರ್ಬೋದು, ಕಂಚಿನ ಆಮೆಯ ಚಿಕ್ಕ ಮೂರ್ತಿಯನ್ನು ವಾಸ್ತುದೋಷ ನಿವಾರಣೆಗಾಗಿ ತಮ್ಮ ಮನೆ ಹಾಗೂ ಆಫೀಸ್ಗಳಲ್ಲಿ ಇಟ್ಟುಕೊಳ್ಳುವುದನ್ನು ಕಾಣಬಹುದು. ಭಗವಾನ್ ವಿಷ್ಣುವಿನ ದಶಾವತಾರಗಳಲ್ಲಿ ಕೂಡ ಇದು ಒಂದಾಗಿರುವುದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕಾಗಿದೆ. ಹೀಗಾಗಿ ಇದನ್ನು ಸಾಕುವುದರಿಂದ ವಿಷ್ಣುವಿನ ಕೃಪಕಟಾಕ್ಷವನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಆಮೆಯ ಸ್ವಾಮಿ ಗ್ರಹ ಶನಿ. ಆ ಕಾರಣದಿಂದಾಗಿ ಶನಿದೋಷ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಹಾಗೆಯೇ ಆದರೆ ಜೀವಂತ ಆಮೆಯನ್ನು ಮನೆಯ ಒಳಗೆ ಸಾಕುವುದು ಅಷ್ಟು ಒಳ್ಳೆಯದಲ್ಲ. ನಮ್ಮ ಹಿಂದೂ ಪದ್ಧತಿಯಲ್ಲಿ ಏನಾದರೂ ಮೂರ್ತಿಯನ್ನು ಇಡಬಹುದು, ಅಥವಾ ಹೊರಗೆ ಏನಾದರೂ ಒಂದು ಟ್ಯಾಂಕ್ ಥರ ಮಾಡಿ ಅದರಲ್ಲಿ ಸಾಕಬಹುದು ಏನೋ. ಅದನ್ನು ಬಿಟ್ಟು ಮನೆಯ ಒಳಗಡೆ ಆಮೆಯನ್ನು ಸಾಕುವಂಥದ್ದು ಅಲ್ಲ. ಆದರೆ ಲಕ್ಷ್ಮಿಯ ಪ್ರತೀಕ ಆಗಿರ್ಬೋದು. ಮತ್ತು ಇದರಿಂದ ಏನಾದರೂ ನಾವು ಸಾಕೋದ್ರಿಂದ ಶನಿದೇವರಿಂದ ಬರುವ ಅಥವಾ ವಾಸ್ತುದೋಷ ಏನಾದರೂ ಇದ್ದರೆ ಅದು ದೂರವಾಗುವಂಥದ್ದು. ಅದು ಕಂಚಿನ, ನೀವು ನೋಡಿರ್ಬೋದು, ಕಂಚಿನ ಒಂದು ಚಿಕ್ಕ ಪ್ರತಿಮೆ, ಒಂದು ಮೂರ್ತಿಯನ್ನು ಇಡುವಂಥದ್ದು ಮನೆಯ ಮುಂಭಾಗದಲ್ಲಿ, ಏನು ಪ್ಯಾಸೇಜ್ ಇರುತ್ತಲ್ವ ಅಲ್ಲಿ ಇಟ್ಟಿರ್ತಾರೆ. ಬಟ್ ಡೈರೆಕ್ಟಾಗಿ ಏನು ಜೀವ ಇರುವಂಥ ಆಮೆಯನ್ನು ಒಳಗೆ ಸಾಕೋದು ಅಥವಾ ಒಳಗಡೆ ಇಡುವಂಥದ್ದು ಅದು ನಿಷಿದ್ಧ. ಹೊರಗಡೆ ಸಾಕ್ಬೋದು, ಒಂದು ಪಾಂಡ್ ಥರ ಅಥವಾ ಒಂದು ಏನು ಟ್ಯಾಂಕ್ ಥರ ಮಾಡಿ ಹಾಗೆ, ಅಥವಾ ಮೂರ್ತಿಯನ್ನು ಇಡಬಹುದೇನೋ. ಆದರೆ ಒಳಗಡೆ ತುಂಬ ನೋಡಿದ ಪ್ರಕಾರ ಹೊರಗಡೆ ಇಟ್ಟರೆ ಒಳ್ಳೆಯದು. ಅಂದರೆ ಎಂಟ್ರೆನ್ಸ್ ಹತ್ತಿರ ಅದು ಕೂಡ ಅದಕ್ಕೆ ಆದ ಪರ್ಫೆಕ್ಟ್ ದಿಕ್ಕು ಅಂತ ಇರುತ್ತೆ, ಸರಿಯಾದ ದಿಕ್ಕು, ಅದರಲ್ಲಿ ಇಡುವುದು ಒಳ್ಳೆಯದು. ಹಾಗೆಯೇ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಬೆಕ್ಕನ್ನು ಸಾಕುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಇದು ಸಾಕಷ್ಟು ಮಹತ್ವವನ್ನು ಹೊಂದಿರುವಂಥದ್ದು. ಇದು ಹಣವನ್ನು ಆಕರ್ಷಿಸುವಂಥ ಪ್ರಾಣಿ. ಇದನ್ನು ಸರಿಯಾದ ರೀತಿಯಲ್ಲಿ ಸಾಕೋದು ಕೂಡ ನಮಗೆ ಲಕ್ಷ್ಮೀ ಕೃಪಕಟಾಕ್ಷವನ್ನು ಪಡೆದುಕೊಳ್ಳುವಂತೆ ಮಾಡುತ್ತೆ. ಮನೆಯಲ್ಲಿ ಬೆಕ್ಕು ಇದ್ದರೆ ನಕಾರಾತ್ಮಕ ಶಕ್ತಿ ಹೊರ ಹೋಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಹಣ ಬಾರದಂತೆ ಯಾವುದಾದ್ರೂ ದೋಷ ನಿಮ್ಮ ಮನೆಯಲ್ಲಿ ಇದ್ದರೆ ಬೆಕ್ಕನ್ನು
ಬೆಕ್ಕನ್ನು ಸಾಕೋ ಮೂಲಕ ಈ ದೋಷದಿಂದ ನೀವು ಮುಕ್ತರಾಗಬಹುದು. ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದೆ ಕೆಲವೊಂದು ರಾಶಿಯವರು ಬೆಕ್ಕನ್ನು ಸಾಕಬಾರದು ಅಂತ. ಅಂಥವರು ಸಾಕೋದು ಬೇಡ. ನಿಮಗೆ ಆಗೋದಾದರೆ ಇದರಲ್ಲಿ ಯಾವುದಾದ್ರೂ ಸಾಕಲಿಕ್ಕೆ ಆಗೋದಾದರೆ ಮಾಡಿ, ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ಬೋದಲ್ವ. ನಮ್ಮದು ಏನಾದರೂ ದೋಷ ಇದ್ದರೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಹಾಗೆ ಕುದುರೆ, ಸಾಮಾನ್ಯವಾಗಿ ಕುದುರೆ ಸಾಕೋದು ಅಷ್ಟೊಂದು ಸುಲಭವಾದ ಮಾತಲ್ಲ ಅನ್ನೋದು ನಮ್ಮೆಲ್ಲರಿಗೆ ತಿಳಿದಿರುವಂಥದ್ದು. ಯಾರಿಗೆಲ್ಲ ಕುದುರೆ ಸಾಕುವ ಶಕ್ತಿ ಅಥವಾ ಹಣದ ಸಾಮರ್ಥ್ಯ ಇದೆಯೋ ಖಂಡಿತವಾಗಲೂ ಕುದುರೆ ಸಾಕುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಹೊಸ ರೀತಿಯ ಪ್ರಾರಂಭ ಮಾಡಬಹುದಾಗಿದೆ. ಹಾಗೆಯೇ ಕುದುರೆಗೆ ಹಣವನ್ನು ಆಕರ್ಷಿಸುವಂಥ ಸಾಮರ್ಥ್ಯ ಇರುವಂಥದ್ದು. ಸಾಕಷ್ಟು ಸಮಯದಲ್ಲಿ ದೊಡ್ಡ ಮಟ್ಟದ ಹಣ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಅದು ಸುಲಭ ರೂಪದಲ್ಲಿ ನಿಮ್ಮ ಕೈಗೆ ಬಂದು ಸೇರುವಂಥದ್ದು. ಕುದುರೆನ ಸಾಕುವ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ವೇಗವಾದ ಅಭಿವೃದ್ಧಿ ಕಂಡು ಬರಲಿದೆ ಮತ್ತು ಈ ಮೂಲಕ ನೀವು ಜೀವನದಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಹಾಗೆ ಸಂಪತ್ತನ್ನು ಸಂಪಾದನೆ ಮಾಡಲಿದ್ದೀರಿ. ಅದು ಎಲ್ಲರಿಗೆ ಆಗುವಂಥದ್ದಲ್ಲ, ಯಾರಿಗೆ ಆಗುತ್ತೆ ಮಾಡಬಹುದು. ಏನಾದರೂ ದೊಡ್ಡ ಮೊತ್ತದ ಹಣ ಬರದೇ ಇದ್ದರೆ ಅಥವಾ ಅಂಥ ಶಕ್ತಿ ಇದ್ದವರು ಸಾಕ್ಬೋದು. ಇದರಲ್ಲಿ ಏನಾದರೂ ನಿಮಗೆ ಸಾಕೋದಾದರೆ ಖಂಡಿತವಾಗ್ಲೂ ನೀವು ಅದಕ್ಕೆ ಪ್ರಯತ್ನ ಪಡ್ಬೋದು ಅಂತ ಹೇಳ್ತಾ ಧನ್ಯವಾದಗಳು.